ಪರಮೇಶ್ವರ್ ಅವರು ಸಿಎಂ ಆದರೆ ನಾನು ಅವರ ಪರ ಇರ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಸಿಎಂ ಆಪ್ತ ಈಗ ಪರಮೇಶ್ವರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ, ಪರಂಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದು ವೇಳೆ ದಲಿತ ಸಿಎಂ ಕೂಗು ಅಂತ ಏನು ಕೇಳಿ ಬರ್ತಾ ಇದೆ ಅದು ನಿಜ ಆದರೆ ನಾನು ಪರಮೇಶ್ವರ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪರಂಪರ ಬ್ಯಾಟ್ ಬೀಸ್ತಿರುವಂಥದ್ದು ಮಾಜಿ ಸಚಿವ KN ರಾಜಣ್ಣ. ಬದಲಾವಣೆ ಅಂತ ಬಂದರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಕೂಲಿ ಕೇಳೋದಿದ್ರೆ ಪರಮೇಶ್ವರ್ 2013ರಲ್ಲಿ ಪಕ್ಷ ಏನು ಅಧಿಕಾರಕ್ಕೆ ಬಂತಲ್ಲ ಅವಾಗ ಕೇಳಬೇಕಾಗಿತ್ತು. ಪರಮೇಶ್ವರ್ ಅವರದ್ದು ಹಳೆಯ ಕೂಲಿ ಇದೆ, ಇವರದ್ದು ಹೊಸ ಕೂಲಿ. ಮಾತನಾಡ್ತಾ ಇದ್ದಾರೆ KN ರಾಜಣ್ಣ. ಮೊದಲು ಹಳೆ ಕೂಲಿಯನ್ನು ತೀರಿಸಬೇಕೋ ಅಥವಾ ಹೊಸ ಸಾಲವನ್ನು ತೀರಿಸಬೇಕೋ? DKC ಬಣದಿಂದ ದೆಹಲಿ ಪರೇಡ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರನ್ನೇ ಕೇಳಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳಲು ತಪ್ಪೇನಿಲ್ಲ, ಕೇಳ್ತಾ ಇದ್ದಾರಲ್ಲ, ಕೇಳೋದು ತಪ್ಪಿಲ್ಲ. 2013ರಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವರ ಕೂಲಿ ಇನ್ನೂ ಕೂಡ ಬಾಕಿ ಇದೆ, ಅದನ್ನು ಕೊಟ್ಟಿಲ್ಲ. DKC ಸಿಎಂ ಸ್ಥಾನದ ಒಂದು ಡಿಮ್ಯಾಂಡ್ ಮಾಡಿದರೆ ಪರಮೇಶ್ವರ್ ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಬೇಗ ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು, ಮಧ್ಯಪ್ರವೇಶ ಮಾಡಿ, ಇಲ್ಲದೆ ಹೋದರೆ ಸರ್ಕಾರ ವಿಸರ್ಜನೆ ಮಾಡಿ DKC ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲಿ. DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಮತ್ತೆ ಅಧಿಕಾರಕ್ಕೆ ತರೋಣ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ನಮ್ಮಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಅಂದರೆ ಅವರು ಹುಚ್ಚರು ಅಂತ ಹೇಳ್ತಾ ಇದ್ದಾರೆ. ಮೆಂಟಲ್ಗಳು, ಅವರು ಹುಚ್ಚರು. DK ಶಿವಕುಮಾರ್ ಹಾಗೂ ಟೀಮ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ KN ರಾಜಣ್ಣ. ಹೌದು, ನಿಜಕ್ಕೂ ಕೂಡ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಕೆಲವರು ಹೇಳ್ಕೊಳ್ತಾ ಇದ್ದಾರೆ, ಅದು ಡೈರೆಕ್ಟಾಗಿ ಹೇಳದೇ ಇದ್ರು ಕೂಡ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ನಾನು ದುಡಿದಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ ಅಂತ. ಹಾಗಾದರೆ ನೀವು ದುಡಿದಿದ್ದೀವಿ, ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋದಾದರೆ ಕೆಲವರ ಹಳೆಯ ಬಾಕಿ ಬ್ಯಾಲೆನ್ಸ್ ಇದೆ. ಅದರಲ್ಲಿ ಮೊದಲಿಗೆ ಬರುವಂಥವರು, ಮೊದಲ ಸ್ಥಾನದಲ್ಲಿ ನಿಲ್ಲುವಂಥವರು ಡಾಕ್ಟರ್ G ಪರಮೇಶ್ವರ್ ಅವರು ಈಗ ಗೃಹ ಮಂತ್ರಿಗಳಾಗಿದ್ದಾರೆ. ನೆಕ್ಸ್ಟ್ CM ಸ್ಥಾನಕ್ಕೆ ಯಾರಾದರೂ ಆಕಾಂಕ್ಷಿ ಇರಬೇಕು, ಅವರು ಮಾಡಿದಂತಹ ಒಂದು ಕೆಲಸವನ್ನು ನೋಡಿ ಕೊಡಬೇಕು ಅನ್ನೋದಾದರೆ ಪರಮೇಶ್ವರ್ ಅವರಿಗೆ ಕೊಡಬೇಕು. ಯಾಕಂದರೆ ಅವರ ಒಂದು ಹಳೆಯ ಕೂಲಿ ಬಾಕಿ ಇದೆ. 2013ರಲ್ಲಿ ಏನು ಅವರು ಕೆಲಸ ಮಾಡಿದರು ಅದನ್ನು ನೋಡಬೇಕಾಗತ್ತೆ, ಆ ಕೂಲಿ ಬಾಕಿ ಇದೆ. ಮೊದಲು ಹಳೆಯ ಒಂದು ಬಾಕಿಯನ್ನು ಕೂಲಿಯನ್ನು ತೀರಿಸಬೇಕಾಗುತ್ತೆ ಹೈಕಮಾಂಡ್. ಆ ನಂತರ ಹೊಸ ಸಾಲವನ್ನು ಅದನ್ನು ತೀರಿಸಲಿ. DK ಶಿವಕುಮಾರ್ ಏನು ಮಾತನಾಡ್ತಾ ಇದ್ದಾರೆ, ಕೆಲವೊಂದು ಬಾರಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೆಲಸ ಮಾಡಿದ್ದೀನಿ, ಅಧಿಕಾರಕ್ಕೆ ತಂದಿದ್ದೀನಿ ಅನ್ನುವಂಥ ಮಾತುಗಳನ್ನ ಇಂಡೈರೆಕ್ಟಾಗಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇವರು ಮಾತನಾಡ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಒಂದು ವೇಳೆ ಪರಮೇಶ್ವರ್ CM ಆಗ್ತಾರೆ ಅಂದರೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ದಲಿತ CM ಕೂಗು ಏನು ಕೇಳಿ ಬರ್ತಾ ಇದೆ ಅದರಲ್ಲಿ ಆ ನಾಯಕರಲ್ಲಿ ಮುಂಚೂಣಿಯಾಗಿ ನಿಲ್ತಾರೆ. ಮತ್ತು ಪಕ್ಷದಲ್ಲಿ ಯಾರೇ ಒಂದು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ ಅಂದರೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ ಅಂತ ಹೇಳೋದಾದರೆ ಅದು ಪರಮೇಶ್ವರ್ ಅವ್ರದ್ದು ತುಂಬ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಎಲ್ಲರಿಗಿಂತ ಜಾಸ್ತಿ ಅವರೇ ಇರುವಂಥದ್ದು, ಅವರೇ ಕೆಲಸ ಮಾಡಿರುವಂಥದ್ದು. KPCC ಅಧ್ಯಕ್ಷರಾಗಿ 8 ವರ್ಷ ಇದ್ದಾರೆ, ಅವರು ಕೆಲಸ ಮಾಡಿದ್ದಾರೆ. ಅದನ್ನು ಆ ರೀತಿಯಾಗಿ ನೋಡಿದ್ರು ಕೂಡ DK ಶಿವಕುಮಾರ್ಗಿಂತ ಜಾಸ್ತಿ ಕೆಲಸ ಮಾಡಿರೋದು ಅವರೇ ಆ ಒಂದು ಸ್ಥಾನದಲ್ಲಿ ಇದ್ಕೊಂಡು. ಹೀಗಾಗಿ ಆ ಒಂದು ಸ್ಥಾನದಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ. ಯಾಕೆ ಈ ರೀತಿಯಾದಂಥ ಗೊಂದಲ ಮಾತುಗಳು? ಏನೀಗ ಸಾಕಷ್ಟು ಗೊಂದಲಗಳು, ಚರ್ಚೆಗಳಿದೆ. ಅದರ ಬಗ್ಗೆ ಒಂದು ಏನಾದರೂ ಪರಿಹಾರ ಸಿಗಬೇಕು, ಫೈನಲ್ ಆಗಬೇಕು ಅಂದರೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು, ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕು, ಒಂದು ಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಡಬೇಕು ಅಂತ KN ರಾಜಣ್ಣ ಹೇಳ್ತಾ ಇರುವಂಥದ್ದು. ಪರಮೇಶ್ವರ್ ಅವರು CM ಆಗಲಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜಕ್ಕೂ ಕೂಡ ಕೆಲವೊಂದು ಬಾರಿ ಕೆಲವೊಂದು ಮಾತುಗಳನ್ನು ಒಪ್ಪಬೇಕಾಗುತ್ತೆ ಮತ್ತು ಯೋಚನೆ ಮಾಡಬೇಕಾಗುತ್ತೆ ಕೂಡ. ಈ ಒಂದು DK ಶಿವಕುಮಾರ್ ಬಣಗಳು ಏನಿದೆ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ, ಯಾಕೆ ಹೋಗ್ತಾ ಇದ್ದಾರೆ ಅದನ್ನು ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ಆದರೆ ಪರಮೇಶ್ವರ್ ಏನಿದ್ದಾರೆ ಅವರು CM ಸ್ಥಾನ ಕೇಳ್ತಾ ಇದ್ದಾರೆ, ನಾನು ಕೂಡ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದೇನು ತಪ್ಪಿಲ್ಲ. ಯಾಕಂದರೆ ಅವರಿಗೆ ಆ ಒಂದು ಅರ್ಹತೆ ಇದೆ. ಅವರು CM ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ಈ ಹಿಂದೆ DCM ಕೂಡ ಆಗಿದ್ದಂಥವರು. ಈಗ DCM ಏನು ಸ್ಥಾನವನ್ನು ಕೇಳ್ತಾ ಇದ್ದಾರೆ, ನನಗೆ ಬೇಕು, ನಾನು CM ಆಗಬೇಕು ಅಂತ. ಆ ರೀತಿಯಾಗಿ ಏನಾದರೂ ಇದ್ದರೆ ಆ ಒಂದು CM ಸ್ಥಾನ ನ್ಯಾಯವಾಗಿ ಹೋಗಬೇಕಾಗಿರುವಂಥದ್ದು ಶಿವಕುಮಾರ್ ಅವರಿಗೆ ಅಲ್ಲ, ಅದು ಪರಮೇಶ್ವರ್ ಅವರಿಗೆ ಅಂತ KN ರಾಜಣ್ಣ ಹೇಳ್ತಾ ಇರುವಂಥದ್ದು. ಹೌದು, ಯಾಕೆಂದರೆ ನಿಜಕ್ಕೂ ಕೂಡ KPCC ಅಧ್ಯಕ್ಷರಾಗಿದ್ದರು ಪರಮೇಶ್ವರ್ ಅವರು, ಅವ್ರಿಗೂ ಕೂಡ ಅಷ್ಟೇ ಒಂದು ಸಮಾನವಾದಂತಹ ಒಂದು ಬೆಲೆ ಇದೆ. ಅವರು ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲ ನಾಯಕರು ಸೇರಿಕೊಂಡು ಏನೇ ಕೆಲಸ ಮಾಡಿರುವಂಥದ್ದು ಅಧಿಕಾರಕ್ಕೆ ತಂದಿರೋದು. ಆದರೆ ಈ ಒಂದು ವಿಚಾರದಲ್ಲಿ ನಾನೇ ಮಾಡಿದ್ದೀನಿ, ನಾನೇ ತಂದಿದ್ದೀನಿ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಹುಚ್ಚರಾಗ್ತಾರೆ, ಮೆಂಟಲ್ಗಳಾಗ್ತಾರೆ ಅಂತ KN ರಾಜಣ್ಣ ಹೇಳ್ತಾ ಇದ್ದಾರೆ. ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಕೂಡ ಕೈ ಜೋಡಿಸಿದಾಗ, ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. ಅದನ್ನು ನಾವು ಯಾರೋ ಒಬ್ಬರ ಪರಿಶ್ರಮ, ಒಬ್ಬರ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಯಾರಾದರೂ ಹೇಳ್ಕೊಂಡ್ರೆ ಅವರು ಹುಚ್ಚರು ಅಂತ ಹೇಳ್ತಾ ಇದ್ದಾರೆ. ಮೊದಲು ಹಳೆ ವ್ಯಕ್ತಿಯ ಹಳೆ ಕೆಲಸದ ಬಾಕಿಯನ್ನು ನೀವು
ಮುಟ್ಟಿಸ್ಬೇಡಿ, ತಲುಪಿಸ್ಬೇಡಿ, ಆಮೇಲೆ ಹೊಸ ಬಾಕಿ ಹೊಸ ಕೂಲಿಯ ಬಗ್ಗೆ ಯೋಚನೆ ಮಾಡಿ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ KN ರಾಜಣ್ಣ ಈಗ ಮತ್ತೆ ಪರಮೇಶ್ವರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಪರಮೇಶ್ವರ್ CM ಆಗಲಿ ಅಂತ ಹೇಳ್ತಾ ಇದ್ದಾರೆ. ದಲಿತ CM ಕೂಗು ವಿಚಾರ ಬಂದಾಗ ಅವರೇ ಮುಂಚೂಣಿಯಲ್ಲಿರ್ತಾರೆ. ಅಷ್ಟೇ ಅಲ್ಲ, ಯಾರೇ ಒಂದು CM ಬದಲಾವಣೆಯ ಒಂದು ವಿಚಾರ ಬಂದರೆ ಅಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಳ್ಳುವಂಥದ್ದು ಪರಮೇಶ್ವರ್ ಅವರೇ. ಹೀಗಾಗಿ ಅವರೇ CM ಆಗಲಿ, ಅವರಾದ್ರೆ ನನಗೆ ಯಾವ ಅಭ್ಯಂತರವಿಲ್ಲ, ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.